ಕ್ರಿಕೆಟ್ ಲೋಕದಲ್ಲಿ ಮಿಸ್ಟರ್ 360 ಎಂದು ಕರೆಯಲ್ಪಡುವ ಒಬ್ಬ ಆಟಗಾರ. ಮೈದಾನದಲ್ಲಿ ಯಾವ ದಿಕ್ಕಕ್ಕೂ ಶಾಟ್ ಹೊಡೆಯುವ ಮಾಯಾ ಮನುಷ್ಯ. ಅವರೇ ನಮ್ಮ AB ಡಿ ವಿಲಿಯರ್ಸ್. ಇವತ್ತಿನ ವಿಡಿಯೋದಲ್ಲಿ ಅವರ ಜೀವನ ಸ್ಫೂರ್ತಿದಾಯಕ ಕತೆ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಇದೇ ಚರಿತ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. AB ಡಿ ವಿಲಿಯರ್ಸ್ ಅವರು 17 ಫೆಬ್ರವರಿ 1984ರಂದು ದಕ್ಷಿಣ ಆಫ್ರಿಕಾದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ಗಳಲ್ಲಿ ಅಸಾಧಾರಣ ಪ್ರತಿಭೆ ತೋರಿದರು. ಕ್ರಿಕೆಟ್ ಮಾತ್ರವಲ್ಲ, ರಗ್ಬಿ, ಟೆನ್ನಿಸ್, ಹಾಕಿ, ಫುಟ್ಬಾಲ್ ಎಲ್ಲದರಲ್ಲೂ ಟಾಪ್. ಆದರೆ ಅವರ ಹೃದಯಕ್ಕೆ ಹತ್ತಿರವಾದದ್ದು ಕ್ರಿಕೆಟ್. ಅವರ ಶ್ರಮ ಶಿಸ್ತಿನ ಮೂಲಕ ದಕ್ಷಿಣ ಆಫ್ರಿಕಾ ತಂಡಕ್ಕೆ ಆಯ್ಕೆಯಾದರು. 2004ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪ್ರವೇಶಿಸಿದ AB ಮೊದಲಿನಿಂದಲೇ ಶಾಂತ ಮತ್ತು ಸಮರ್ಪಿತ ಆಟಗಾರ. ಆದರೆ 2015ರಲ್ಲಿ ಅವರು ಮಾಡಿದ ಒಂದು ಅಚ್ಚರಿಯ ಸಾಧನೆ ಕ್ರಿಕೆಟ್ ಇತಿಹಾಸವನ್ನೇ ಬದಲಿಸಿತು. ವೆಸ್ಟ್ ಇಂಡೀಸ್ ವಿರುದ್ಧ ಕೇವಲ 44 ಬಾಲ್ಗಳಲ್ಲಿ 149 ರನ್. ಅದೇ ಪಂದ್ಯದಲ್ಲಿ 31 ಬಾಲ್ಗೆ ಶತಕ. ಅವರ ಬ್ಯಾಟಿಂಗ್ ಶೈಲಿ ಬಗ್ಗೆ ಹೇಳಬೇಕಂದ್ರೆ ಮಿಸ್ಟರ್ 360 ಅನ್ನೋ ಪದಕ್ಕೂ ಮೊದಲು ಹೆಸರು ತಂದಿದ್ದೆ AB ಡಿ ವಿಲಿಯರ್ಸ್. ಭಾರತದ ಅಭಿಮಾನಿಗಳಿಗೆ ABD ಅಂದರೆ ಒಂದು ವಿಶೇಷ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದೊಂದಿಗೆ ಅವರ ಬಂಧ ಅಪ್ರತಿಮ. ವಿರಾಟ್ ಕೊಹ್ಲಿ ಜೊತೆಗಿನ ಸ್ನೇಹ, ಕೊನೆಯ ಓವರ್ಗಳಲ್ಲಿ ಅವರ ಸಿಕ್ಸರ್ಗಳ ಮಳೆ, ಇವೆಲ್ಲ RCB ಅಭಿಮಾನಿಗಳಿಗೆ ಮರೆಯಲಾಗದ ಕ್ಷಣಗಳು. ಕಪ್ ಸಿಗದಿದ್ದರೂ ಅಭಿಮಾನಿಗಳ ಹೃದಯ ಗೆದ್ದರು. RCB ಜರ್ಸಿಯಲ್ಲಿ ABD ಎಂದರೆ ಭಾವನೆ. 2018ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿವೃತ್ತಿ ಘೋಷಣೆ. ಅಭಿಮಾನಿಗಳು ಶಾಕ್. ಆದರೆ ಅವರು ಹೇಳಿದ್ದು ಕುಟುಂಬ ಮತ್ತು ಮನಸ್ಸಿನ ಶಾಂತಿ ಮುಖ್ಯ. 2021ರಲ್ಲಿ IPLಗೂ ವಿದಾಯ ಹೇಳಿದರು. ಅವರ ಕಣ್ಣೀರು ಅಭಿಮಾನಿಗಳ ಕಣ್ಣೀರು. ಅದು ಕ್ರಿಕೆಟ್ನ ಅತ್ಯಂತ ಭಾವನಾತ್ಮಕ ಕ್ಷಣಗಳಲ್ಲಿ ಒಂದು. ಟ್ರೋಫಿ ಇಲ್ಲ, ಕಪ್ ಇಲ್ಲ, ಆದರೆ ಒಂದು ಸತ್ಯ ಇದೆ. ಕೆಲವರು ಟ್ರೋಫಿ ಗೆಲ್ತಾರೆ, ಕೆಲವರು ಹೃದಯ ಗೆಲ್ತಾರೆ. ಅದೇ AB ಡಿ ವಿಲಿಯರ್ಸ್. ಕಪ್ ಗೆಲ್ಲಿಲ್ಲ, ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದಿಗೂ ಅವನ ಹೆಸರೇ ಗರ್ಜಿಸುತ್ತದೆ. ಅವನು ಮಿಸ್ಟರ್ 360 ಶಾಟ್ ಮಾತ್ರ ಆಡಲಿಲ್ಲ, ಅವನು 360 ಡಿಗ್ರಿ ಜೀವನ ನಡೆಸಿದ ಲೆಜೆಂಡ್. 2011 ಫೈನಲ್, 2016 ಕೂಡ ಫೈನಲ್. ಅನೇಕ ಮ್ಯಾಜಿಕ್ ಇನ್ನಿಂಗ್ಸ್, ಆದರೆ ಟ್ರೋಫಿ ಮಾತ್ರ ದೂರವೇ ಉಳಿತು. ಪ್ರತಿ ಸೋಲಿನ ನಂತರ ABD ಮೌನ ನಗು, ಒಳಗೆ ನೋವು, ಹೊರಗೆ ಹಸನ್ಮುಖ. 2025 ಇತಿಹಾಸ ಬರೆಯಲ್ಪಟ್ಟ ದಿನ. RCB ಫೈನಲ್ನಲ್ಲಿ ಕೊನೆಯ ಓವರ್. ಸ್ಟೇಡಿಯಂ ಸಂಪೂರ್ಣ ಮೌನ. 6 ರನ್ನು ಬೇಕು. ಬಾಲ್ ಬಂತು, 6. RCB ಚಾಂಪಿಯನ್. ಆ ಕ್ಷಣದಲ್ಲಿ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಕಡೆ ತಿರುಗುತ್ತದೆ. ಅಲ್ಲಿ AB ಡಿ ವಿಲಿಯರ್ಸ್ ಕಣ್ಣೀರಿನಿಂದ ನಗುತ್ತಿದ್ದರು. ಮೈದಾನಕ್ಕೆ ಬಂದ ABD ಟೀಮ್ ಆಟಗಾರರು ಅವರನ್ನು ಅಪ್ಪಿಕೊಂಡರು. ವಿರಾಟ್ ಕೊಹ್ಲಿ ABD ಅವರನ್ನು ಕಣ್ಣೀರಿನಿಂದ ಹಗುರವಾಗಿ ಅಪ್ಪಿಕೊಂಡರು. ಇದು ನಿಮ್ಮ ಕಪ್ ಕೂಡ ABD. ಸ್ಟೇಡಿಯಂ ಕೂಗು, ABD ABD ABD. ಅವನು ಟ್ರೋಫಿ ಎತ್ತಲಿಲ್ಲ, ಆದರೆ ಆ ಟ್ರೋಫಿಯಲ್ಲಿ ಅವನ ಬೆವರು ಇದೆ, ಅವನ ಹೃದಯ ಇದೆ, ಅವನ ಕನಸು ಇದೆ. RCB ಗೆದ್ದ ದಿನ ಅದು ಕೇವಲ ತಂಡದ ಗೆಲುವಲ್ಲ, ಅದು AB ಡಿ ವಿಲಿಯರ್ಸ್ನ ಕನಸಿನ ಗೆಲುವು. ನೀವು ABD ಫ್ಯಾನ್ ಆಗಿದ್ದರೆ ಕಮೆಂಟ್ ಮಾಡಿ, ಏಕೆಂದರೆ ಲೆಜೆಂಡ್ಸ್ ಮೈದಾನ ಬಿಟ್ಟರೂ ಇತಿಹಾಸ ಬಿಡುವುದಿಲ್ಲ.